ನಮಸ್ಕಾರ ರೀ. ಇವತ್ತು ಉತ್ತರ ಕರ್ನಾಟಕದಾಗ ಪುಂಡಿ ಪಲ್ಯ ಹೆಂಗೆ ಮಾಡ್ತಾರ ಅಂತ ತೋರಿಸ್ತೀನಿ. ಪುಂಡಿ ಸೊಪ್ಪಿನ ಪಲ್ಯ ತೋರಿಸ್ತೀನಿ. ರೊಟ್ಟಿ ಒಳ್ಳೆ ಕಾಂಬಿನೇಷನು, ಭಾಳ ಟೇಸ್ಟ್ ಆಗಿರ್ತೈತಿ ನೋಡಿರಿ. ಒಂದು ಕಟ್ ಪುಂಡಿ ಸೊಪ್ಪು ತೊಗೊಂಡು ಸೋಸಿಟ್ಕೊಂಡು ಇಲ್ಲಿ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಶೇಂಗಾ ಕಾಳು, ಕೊತ್ತಂಬರಿ ತೊಗೊಂಡೇನಿ. ಇದು ದೊಡ್ಡ ಕಟ್ಲೆ ಒಂದು ಕಟ್ ತೊಗೊಂಡು, ಕಡ್ಡಿ ಇರಬಾರ್ದು ಇದ್ರಾಗ, ಬರೀ ಎಲೆ ಎಷ್ಟು ತೊಗೋಬೇಕು. ಸೋಸಿ ತೊಳೆದು ಇಟ್ಕೊಂಡೇನಿ. ಆನಂತರ ಒಂದು ಹಿಡಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಶೇಂಗಾ ಕಾಳು, ಕೊತ್ತಂಬರಿ ತೊಗೊಂಡೇನಿ. ಇವಾಗ ಒಂದು ಪಾತ್ರೆಯೊಳಗೆ ನೀರು ಹೆಸರಿಟ್ಟೇನಿ. ತೊಳೆದಂಥ ಸೊಪ್ಪನ್ನು ನೀರು ಕುದೀತಿರ್ಬೇಕು. ನೀರು ಕುದಿ ಹತ್ತಿಂದ ಸೊಪ್ಪು ಹಾಕಬೇಕು, ಅಂದ್ರೆ ಚೆಂದಾಗಿ ಬೇಯ್ತೈತಿ. ತಣ್ಣೀರಾಗಿ ಇಟ್ಬಿಟ್ರೆ ಚೆಂದಾಗಿ ಬೇಯಂಗಿಲ್ಲ. ಒಂದು ಹಿಡಿ ಶೇಂಗಾ ಕಾಳು ಹಾಕೇನಿ. ಈ ಪುಂಡಿ ಸೊಪ್ಪಿನ ಜೋಡಿ ಶೇಂಗಾ ಕಾಳು ಹಾಕೀನಿ. ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೀನಿ. ಇಲ್ಲಿ ನೋಡಿರಿ, ಹಸಿ ಮೆಣಸಿನ್ಕಾಯಿ. ಖಾರ ನಮಗೆ ಎಷ್ಟು ಬೇಕು, ಜಾಸ್ತಿ ತಿಂತೇವೆ ಕಡಿಮೆ ತಿಂತೇವೆ, ಪೇಸ್ಟ್ ಮಾಡಿ ಹಾಕಬೇಕು. ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಇದನ್ನು ತರಿಯಾಗಿ ರುಬ್ಕೊಳ್ಳೋಣ. ಅಲ್ಲಿ ಸೊಪ್ಪು ಕುದಿಯಾಕತ್ತೈತೆ ನೋಡಿರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ದು ಬಿಟ್ರೆ, ಈ ಪುಂಡಿ ಸೊಪ್ಪಿನ ಪಲ್ಯ ಇದ್ರೆ ಒಂದು ರೊಟ್ಟಿ ಜಾಸ್ತಿ ಹೊಕ್ಕತ್ತೆ ನೋಡ್ರಿ. ಈ ಮಲ್ನಾಡು ಕಡೆ ಪುಂಡಿ ಸೊಪ್ಪು ಅಂದ್ರೆ ಬೇರೆ ಮಾಡ್ತಾರೆ ರೀ. ಅವರು ಎಲ್ಲ ಕಾಳುಗಳನ್ನು ಹಾಕಿ, ಎಲ್ಲ ಸೊಪ್ಪನ್ನು ಹಾಕಿ ಮಾಡ್ತಾರೆ. ಇಲ್ಲಿ ನೋಡಿರಿ, 2 ಟೇಬಲ್ ಸ್ಪೂನು ಉಪ್ಪಿಟ್ಟಿನ ರವೆ, ಕೇಸರಿ ರವೆ ನೆನೆ ಇಟ್ಟೇನಿ ತೊಳೆದು. ಯಾಕಂದ್ರೆ ಇದಕ್ಕೆ ಜೋಳದ ನುಚ್ಚು ಹಾಕ್ತಾರೆ. ಜೋಳದ ನುಚ್ಚು ಹಳ್ಳ್ಯಾಗಾದ್ರೆ ಅವರು ಬೀಸ್ಕೊಂಡು ಇಟ್ಕೊಂಡಿರ್ತಾರೆ. ನಮ್ಮ ಮನೆಯಾಗ ಇರೋಂಗಿಲ್ಲಲ್ರಿ ಸಿಟಿಯೊಳಗೆ. ಹೀಗಾಗಿ ಉಪ್ಪಿಟ್ಟಿನ ರವೆ ಹಾಕ್ಬೋದು. 2 ಟೇಬಲ್ ಸ್ಪೂನ್ಲೆ ತೊಳೆದು ನೆನೆ ಹಾಕಿಟ್ಟೇನಿ. ಪಲ್ಯ ಕುದ್ದತನ ನೋಡೋಣ. ತಡ ಇಲ್ದ ಕುದೀತೈತಿದು. ಹಳ್ಳ್ಯಾಗ ನೋಡ್ರಿ, ಹೊಲದಾಗ ಎಲ್ಲ ಸೊಪ್ಪು ಸಿಗ್ತೈತೆ ಅವ್ರಿಗೆ. ಧಾರಾಳವಾಗಿ ಸಾಕಷ್ಟು ಸೊಪ್ಪು ತಂದು ಪ್ರತಿದಿನ ಮಾಡ್ಕೊಂಡು ತಿಂತಾರೋ. ಪ್ರತಿದಿನ ಒಂದೊಂದು ಸೊಪ್ಪು ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ನಾರಿನ ಪದಾರ್ಥ ಇರ್ತೈತಿ. ಈಗ ನೋಡಿರಿ, ಸೊಪ್ಪು ಕುದ್ದೈತಿಗೆ ಚೆಂದಾಗಿ ಸೊಪ್ಪು ಕುದ್ದೈತಿ. ಈ ನೆನೆದಂಥ ರವೆ ಒಂದು 10 ನಿಮಿಷ ನೆನೆಯಾಕಿಟ್ರೆ ಸಾಕು. ಪಲ್ಯ ಕುದಿಯಾಕೆ ಸೊಪ್ಪು ಹಾಕ್ತೀವಲ್ಲ, ಆವಾಗ ಇಲ್ಲಿ ರವೆ ತೊಳೆದು ಇಟ್ಬಿಟ್ರೆ 10 ನಿಮಿಷ ನೆನೀತೈತಿ. ಅದನ್ನ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು 10 ನಿಮಿಷದಾಗ ರೆಡಿ ಆಕತ್ತಿದ್ದು ಪುಂಡಿ ಸೊಪ್ಪು. ಕುದೀತು ಅಂದ್ರೆ ಸೊಪ್ಪು ಪಲ್ಯ ಆದಂಗೆ ಅದು. ಆನಂತರ ಅರ್ಶಿಣ ಪುಡಿ ಹಾಕೋಣ. ಈ ಖಾರ ನೋಡಿರಿ, ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕಬೇಕು. 2 ಟೇಬಲ್ ಸ್ಪೂನ್ ಹಾಕ್ತೇನೆ ನಾನು. ಸ್ವಲ್ಪ ಖಾರ ಖಾರ ಇರಬೇಕು ಪಲ್ಯ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಪುಂಡಿ ಸೊಪ್ಪಿನ ಪಲ್ಯನ. ನಮ್ಮ ಪಕ್ಕಾ ಉತ್ತರ ಕರ್ನಾಟಕದ ಪುಂಡಿ ಸೊಪ್ಪಿನ ಪಲ್ಯ ತೋರಿಸೇನೆ ನಾನು. ನಮಗೆ ಹಿಂಗೆ ಇಷ್ಟ, ನಾವು ಮಾಡೋದು ಹಿಂಗೆ. ಈ ರೀತಿಯೊಳಗೆ ಮಾಡ್ಕೊಂಡು ಒಂದು ಸಲ ತಿನ್ನಿರಿ. ಪದೇ ಪದೇ ಮಾಡ್ಕೋತೀರಿ ನೋಡಿರಿ. ಬೆಂಗಳೂರು ಮೈಸೂರು ಕಡೆ ಈ ಪುಂಡಿ ಸೊಪ್ಪಿಗೆ ಗುಂಗುರು ಅಂತಾರೆ. ನೋಡಿರಿ, ಇದನ್ನ ಚೆಂದ ಮುಗಿಸಿ ಬಿಡಬೇಕು. ಕುದ್ದಿಂದ ಸ್ಪೂನ್ ತೊಗೊಂಡು ಚಲೋತ್ನಾಗ ಮುಗಿಸ್ಬೇಕು. ಮ್ಯಾಶ್ ಮಾಡಬೇಕು. ಮುಗಿಸ್ಬೇಕು ಅಂದರೆ ಮ್ಯಾಶ್ ಮಾಡಬೇಕು. ಒಂದು 2 ಟೇಬಲ್ ಸ್ಪೂನ್ ಇದಕ್ಕೆ ಎಣ್ಣೆ ಹಾಕ್ಬೇಕು ಮೇಲೆ. ಒಂದು ದೊಡ್ಡ ಸ್ಪೂನ್ಲಿ 1 ಸ್ಪೂನ್ ಎಣ್ಣೆ ಹಾಕಾಕ್ತೀನಿ. ಒಂದು ಸಣ್ಣ ಉರಿಯೊಳಗೆ ಒಂದು 5 ನಿಮಿಷ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡು ತಟಗೆ ಬೆಲ್ಲ ಹಾಕಬೇಕು. ಇದು ಸೊಪ್ಪು ಹುಳಿ ಇರ್ತದೆ, ಸ್ವಲ್ಪ ಬಲ್ತದ ಸೊಪ್ಪು, ಬೆಲ್ಲ ಹಾಕ್ಬೇಕು ಸ್ವಲ್ಪ. ಈ ಥರ ಪುಂಡಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನಿರಿ. ಏನು ಟೇಸ್ಟಾಗಿರ್ತೈತಿ. ಭಾಳ ಅಂದ್ರೆ ಭಾಳ ನೋಡಿರಿ, ಘಮ ಘಮ ಅಂತ ಸ್ಮೆಲ್ ಬರಾಕತ್ತೈತಿ. ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ಇದು. ನೋಡಿರಿ, ಇಲ್ಲಿಗೆ ಮುಗೀತು.
ನಮಸ್ಕಾರ.